ಹೇ ನಿಲ್ಲು ನಿಲ್ಲು, ಸೀನು ಎಲ್ಲಾದ್ರೂ ಸಿಕ್ಕದ್ನ? ಇಲ್ಲ ಕಲ್ಯಾಣಿ, ನೋಡ್ಲಿಲ್ಲ. ಅವ್ರ ಅಮ್ಮಂಗ್ ಗೊತ್ತಾದ್ರೆ ತಿಥಿ ಮಾಡ್ತಾಳೆ. ಸಿಕ್ಕಿದ್ರೆ ಹೇಳ್ತೀನಿ ಬಿಡು. ಬರ್ತೀನಿ ಕಲ್ಯಾಣಿ. ಈ ಸೀನು ಏನ್ ಮಾಡ್ಕೊಂಡಿದ್ದಾನಮ್ಮ? ಸೀನು ಅಂದ್ರೆ ಯಾರಪ್ಪ? ಬಾ ಅಮ್ಮ ಬಾ. ನಿನ್ ಮಾತಲ್ಲಿ ಮುಚ್ಚಿಡೋಕ್ ಪ್ರಯತ್ನ ಮಾಡಿದ್ರು ನಿನ್ ಮನ್ಸಲ್ಲಿರೋದು ಗೊತ್ತಾಗ್ತಿದೆ. ಹೆಣ್ಣೆತ್ತೋರಲ್ವೇನಮ್ಮ, ಆಸೆಗೂ ಅರ್ಹತೆಗೂ ಮಧ್ಯೆ ಒಂದು ಸಣ್ಣ ಗೀಟ್ ಇರುತ್ತಮ್ಮ. ನಮ್ ಬದುಕು ಆ ಗೀಟ್ ದಾಟೋದ್ರಲ್ಲೇ ಮುಗ್ದೋಗುತ್ತಮ್ಮ. ಅವನು ಹುಡುಗಿನ್ ಬಿದ್ದಿದ್ದಾನೆ ಅಂತ ನನಗೆ ಗೊತ್ತಿಲ್ಲಮ್ಮ. ಅವನು ನಿಮ್ ಸವಾಸ ಮಾಡದ್ಮೇಲೆನೆ ಎಣ್ಣೆ ಹೊಡೆಯಕ್ ಶುರು ಮಾಡಿರೋದು. ಏಯ್, ಏನ್ರ ಮಾಡ್ತಾ ಇದ್ದೀರಾ ನೀವೆಲ್ಲ? ನಿಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನಾಚಿಕೆ ಇಲ್ದೆ ಖರ್ಚು ಮಾಡಿ ಜಗ್ಲಿ ಮೇಲೆ ಕುತ್ಕೊಂಡು ಹೆಣ್ಮಕ್ಳನ್ನ ಚುಡಾಯಿಸ್ತೀರಾ. ಇದೇ ತಾನೇ ನೀವ್ ಮಾಡೋ ಕೆಲ್ಸ? ಹ, ನಿಮ್ಗೂಟ ಹಾಕ್ತಾ ಇರೋ ದಂಡ ಅಂತ ನಿಮ್ ಮನೆಯವ್ರಿಗೆ ಗೊತ್ತಿಲ್ಲ ಕಣ್ರು. ಕಷ್ಟಪಟ್ಟು ₹1 ಸಂಪಾದನೆ ಮಾಡಕ್ ಗೊತ್ತಿಲ್ಲ ಅಂದ್ರು ವ್ಯವಹಾರದ ಬಗ್ಗೆ ಮಾತ್ರ ಚೆನ್ನಾಗ್ ಗೊತ್ತು. ಇವಾಗ ಸೀನು ಹೊರಗಡೆ ಬರಲ್ವಮ್ಮ? ಚಪ್ಪಲಿ ತಗೊಂಡ್ ಹಾಕ್ತೀನಿ. ಇನ್ನೊಂದ್ಸಲ ಅವನ್ ಜೊತೆ ಏನಾದ್ರೂ ತಿರ್ಗದ್ ನೋಡಿದ್ರೆ ಹೋಗ್ರ ಇಲ್ಲಿಂದ. ಅಪ್ಪ, ಸಕ್ಕರೆ ಮುಗ್ದು ಹೋಗಿದೆ, ಹೋಗಿ ತಗೊಂಡ್ ಬರ್ತೇನೆ. ನಾನು ಹೋಗ್ತೀನಿ ಬಿಡಮ್ಮ. ಪಕ್ಕದಲ್ಲೇ ಅಲ್ವಪ್ಪ, ನಾನು ಹೋಗ್ತರ್ತೇನೆ. ಓದ್ಕೋತೀನಪ್ಪ ಅಂದ್ರೆ ಪಕ್ಕ ದೂರ ಆದ್ರೂ ಕಳಿಸ್ಕೊಡ್ತೀನಿ. ಯಜಮಾನ್ರೆ, ಅಮ್ಮವ್ರು ಬರಕ್ ಹೇಳಿದ್ರು. ನಡಿ. ಲೈ, ಕಲ್ಯಾಣಿ ಅಲ್ಲೋಳೆ. ಸೀನು ಸಿಕ್ಕಿದ್ನಾ? ಅವನು ಎಲ್ಲೂ ಓಡೋಗಿಲ್ಲ ಕಲ್ಯಾಣಿ, ಅವ್ರ ಮನೇಲೇ ಇದ್ದಾನೆ. ವಿಷಯ ಅವ್ರ ಅಮ್ಮವರೆಗೂ ಹೋಗಿದ್ಯಲ್ವಾ, ಹೊರಗಡೆ ಬಿಡ್ತಾ ಇಲ್ಲ ಅಷ್ಟೇ. ನಾವು ಅವನ್ನ ನೋಡಂಗಿಲ್ವಂತೆ, ಬಾಯಿಗೆ ಬಂದಂಗ್ ಬೈದ್ಬಿಟ್ರು. ಸೀನು ಹತ್ರ ಮಾತಾಡಿಲ್ವಾ? ಎಲ್ಲಿ ಗೂಬೆ ತರ ಕೂತಿದ್ದಾಳೆ, ನೋಡಕ್ಕೆ ಆಗ್ಲಿಲ್ಲ. ಬರ್ಬೇಕಾದ್ರೆ ಈ ಕಾಗ್ದ ಕೊಡು ಅಂದ. ಏನ್ ಅರ್ಥ ಆಯ್ತಾ ಈ ಹುಡುಗಿಗೆ? ಪ್ರೀತಿ ಕಣೋ, ಪ್ರೀತಿ. ಖಾಲಿ ಹಾಳೆ ಆದ್ರೂ ಅದ್ರಲ್ಲಿ ವಿಷಯ ಇರುತ್ತೆ. ಅದ್ ನಿಂಗು ನಂಗೂ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಿದೆ. ಬಾ ಹೋಗೋಣ.